ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 10ನೇ ಅಧ್ಯಾಯ 32ನೆಯ ಶ್ಲೋಕ. ಸರ್ಗಾನಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮ ವಿದ್ಯಾನಾಂ ವಾದ ಪ್ರವದತಾಮಹಂ. ನೋಡು ಅರ್ಜುನ, ಈ ಪ್ರಪಂಚದ ಆದಿಯು ಮಧ್ಯವೂ ಅಂತವೂ ನಾನಾಗಿದ್ದೇನೆ ಮತ್ತು ಎಲ್ಲ ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆಯು ನಾನಾಗಿದ್ದೇನೆ ಮತ್ತು ವಾದಗಳಲ್ಲಿ ತೀರ್ಮಾನ ಮಾಡತಕ್ಕಂಥ ಸತ್ಯವು ನಾನಾಗಿದ್ದೇನೆ. 3 ವಿಷಯವನ್ನು ಇಲ್ಲಿ ಹೇಳಲಾಗಿದೆ. ಈ ಪ್ರಪಂಚ ಬಹಳ ದೊಡ್ಡದಾಗಿರುವಂಥದ್ದು. ಆದಿ ಅನಾದಿ ಕಾಲದಿಂದಲೂ ಕೂಡ ಇದು ಇರುವಂಥದ್ದು. ಹಿಂದಲೂ ಇರುವಂಥದ್ದು, ಈಗಲೂ ಇರುವಂಥದ್ದು, ಮುಂದೆಯೂ ಇರುವಂಥದ್ದು. ಭೂತ ಭವಿಷ್ಯತ್ ಕಾಲಗಳಲ್ಲಿ ಸತತವಾಗಿ ಇರುವಂಥದ್ದು. ಜನ್ಮ ಜನ್ಮಾಂತರಗಳಿಗೆ ಜೀವಿಗಳನ್ನು ಎತ್ತಿಕೊಂಡು ಹೊತ್ತುಕೊಂಡು ಹೋಗುವಂಥದ್ದು. ಎಲ್ಲ ಜೀವಿಗಳಿಗೆ ಇರುವುದಕ್ಕೂ ಹೋಗುವುದಕ್ಕೂ ಬರುವುದಕ್ಕೂ ವೇದಿಕೆಯಾಗಿರುವಂಥದ್ದು. ಎಲ್ಲ ಜೀವಿಗಳಿಗೆ ಸುಖ ಸಂತೋಷ ಕಷ್ಟ ನಷ್ಟ ಮಾನ ಅವಮಾನ ಇವೆಲ್ಲವುಗಳನ್ನು ಹೊಂದಿಕೊಂಡು ಈ ಸೃಷ್ಟಿಯು ಎಲ್ಲ ಜೀವಿಗಳನ್ನು ತುಂಬಿಕೊಂಡಿದೆ. ಇಲ್ಲಿ ಬಹಳಷ್ಟು ವಿಷಯಗಳಿದೆ. ಈ ಎಲ್ಲ ವಿಷಯಗಳಿಗೂ ಕೂಡ ಆದಿ ಅಂತ ಇದೆ, ಮಧ್ಯ ಅಂತ ಇದೆ, ಅಂತ ಇದೆ. ಆದಿ ಅಂತಂದರೆ ಉತ್ಪತ್ತಿ ಆಗುವಂಥ ಸಮಯ, ಮಧ್ಯ ಅಂತಂದರೆ ಉತ್ಪತ್ತಿಯಾದ ನಂತರದ ಇನ್ನು ಅಂತ್ಯ ಆಗುವ ಕೊನೆಯ ದಿನಗಳ ಈ ಮಧ್ಯದಲ್ಲಿರತಕ್ಕಂಥ ಸಮಾನತೆಯ ಸಮಯವನ್ನ ಮಧ್ಯ ಅಂತ ಕರೆಯೋದು. ಈ ಪ್ರಪಂಚಕ್ಕೆ ಆದಿಯೂ ನಾನು, ಮಧ್ಯಂತರವೂ ನಾನು ಮತ್ತು ಕೊನೆಯದಾಗಿರ್ತಕ್ಕಂಥ ಅಂತ್ಯಕಾಲವೂ ಕೂಡ ನಾನಾಗಿದ್ದೇನೆ. ಹೀಗೆ ಈ ಪ್ರಪಂಚಕ್ಕೆ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣಕರ್ತನು ನಾನಾಗಿದ್ದೇನೆ. ಇನ್ನು 64 ವಿದ್ಯೆಗಳಂತ ಕೇಳಿದ್ದೇವೆ. ಈ 64 ವಿದ್ಯೆಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥ ವಿದ್ಯೆ ಅಧ್ಯಾತ್ಮ ವಿದ್ಯೆ ಅಂತ ಹೇಳಿಕೊಂಡಿದೆ. ಈ ಅಧ್ಯಾತ್ಮ ವಿದ್ಯೆಯು ಮನುಷ್ಯನಿಗೆ ಸರ್ವ ದುಃಖಗಳನ್ನು ನಾಶ ಮಾಡಿ ಎಲ್ಲ ಸಂತೋಷಗಳನ್ನು ಉಂಟು ಮಾಡುವುದರಲ್ಲಿ ಸಮರ್ಥವಾಗಿರುವಂಥದ್ದು. ಯಾವ ಪ್ರಪಂಚದಲ್ಲಿ ಮನುಷ್ಯನು ಬಹಳ ತೊಳಲಾಡಿ ಬಳಲಾಡಿ ಓಡಾಡಿ ದುಃಖವನ್ನು ಅನುಭವಿಸಿಕೊಂಡು ಇನ್ನು ನನಗೆ ಬದುಕುವುದಕ್ಕೆ ಅವಕಾಶವೇ ಇಲ್ಲ ಅಂತ ತಿಳಿದುಕೊಂಡಾಗಲೂ ಕೂಡ ಅವನಿಗೆ ಬಹಳಷ್ಟು ಶಕ್ತಿಯನ್ನು ಕೊಟ್ಟು ಜ್ಞಾನವನ್ನು ಕೊಟ್ಟು ಅವಕಾಶವನ್ನು ಕೊಟ್ಟು ಅವನನ್ನು ಜೀವಿಸುವುದಕ್ಕೆ ಮೇಲೆ ಹತ್ತುವುದಕ್ಕೆ ಶಕ್ತಿ ಸಂಪನ್ನತೆಗಳನ್ನು ಹೊಂದಿರುವಂಥದ್ದು ಅಧ್ಯಾತ್ಮ ವಿದ್ಯೆ. ಹಾಗೆ ಅಧ್ಯಾತ್ಮ ವಿದ್ಯೆ ಅನ್ನುವಂಥದ್ದು ಜನನದಿಂದಲೂ ಬಿಡುಗಡೆ ಮಾಡುತ್ತೆ, ಮರಣದಿಂದಲೂ ಬಿಡುಗಡೆ ಮಾಡುತ್ತದೆ, ಬಹಳ ಸಮರ್ಥವಾಗಿದೆ. ಜನನ ಮರಣ ಸ್ಥಿತಿ ಲಯಗಳಿಂದ ರಹಿತವಾಗಿರತಕ್ಕಂಥ ಅವಸ್ಥೆಯನ್ನು ಉಂಟು ಮಾಡುವಂಥದ್ದು ಅಧ್ಯಾತ್ಮ ವಿದ್ಯೆ. ಅತಿ ಪ್ಲಸ್ ಆತ್ಮ ಅಧ್ಯಾತ್ಮ. ಎಲ್ಲವ ಅವಸ್ಥೆಗಳಿಗೆ ಎಲ್ಲ ಕಾರ್ಯಕರಣಗಳಿಗೆ ಅಧಿಷ್ಠಾನ ರೂಪವಾಗಿರುವಂಥದ್ದು ಆತ್ಮ ಅಧ್ಯಾತ್ಮ.
ಇಂಥ ಅಧ್ಯಾತ್ಮ ವಿದ್ಯೆಯು ನಾನಾಗಿದ್ದೇನೆ. ಇನ್ನು ವಾದಗಳನ್ನ ಮಾಡುವುದರಲ್ಲಿ ನಿರ್ಣಾಯಕವಾಗಿರ್ತಕ್ಕಂಥ ವಾದ, ವಿತ್ತಂಡವಾದ, ಸಂವಾದ, ನಾನಾ ರೀತಿಯಾಗಿರ್ತಕ್ಕಂಥ ವಾದಗಳಿದೆ. ವಾದಗಳು ಖ್ಯಾತವಾದಗಳು ಅಂತ ವಾದಗಳಿವೆ. ಈ ಎಲ್ಲ ವಾದಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ನಿರ್ಣಯಾತ್ಮಕವಾಗಿರ್ತಕ್ಕಂಥ ವಾದವು ಇದಮಿತ್ತಂ ಅಂತ ಹೇಳ್ತಕ್ಕಂಥ ಸಿದ್ಧಾಂತವು ನಾನಾಗಿದ್ದೇನೆ. ಜಗನ್ಮಿಥ್ಯ, ಬ್ರಹ್ಮ ಸತ್ಯ ಅಂತ ಹೇಳುವಂಥದ್ದು ಸತ್ಯವಾಗಿರ್ತಕ್ಕಂಥ ಮಾತು. ಹೀಗೆ ಎಲ್ಲ ವಾದ ಮತವಾದಗಳನ್ನು ನಿಲ್ಲಿಸಿ ಹಲವು ಮತಭೇದವಾದಗಳಿಲ್ಲದೆ ಸಲನೇಮ ಸೀಮಿದೋರದ ಶಂಭುಲಿಂಗವಾದಗಳು ಮೆಚ್ಚಿನ ಮಾತ್ರವದು ನಿಜ ಕಾಣಿರೈ ಅಂತ ಹೇಳ್ತಕ್ಕಂಥ ಸತ್ಯವಾದ ನಿಲುವು ಅಧ್ಯಾತ್ಮ ವಿದ್ಯೆ. ಆ ತೀರ್ಮಾನವು, ಆ ಸಿದ್ಧಾಂತವು ನಾನಾಗಿದ್ದೇನೆ ಅಂತ ಭಗವಂತ ಹೇಳಿದ್ದಾನೆ. ಹರಿ ಓಂ ತತ್ಸತ್.